ಕನ್ನಡ ವಾಹಿನಿಗೆ ಸ್ವಾಗತ. ಬುದ್ಧ ಬಸವಣ್ಣ ಅಂಬೇಡ್ಕರ್ ಹಾಗೂ ಪೆರಿಯಾರ ಕಂಡ ಸಮಾಜದ ನಿರ್ಮಾಣಕ್ಕೆ ಅಸಂಘಟಿತ ವಲಯಗಳು, ಶೋಷಿತರ ಸಮುದಾಯಗಳು ಒಗ್ಗೂಡಿ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವ ಅನಿವಾರ್ಯತೆ ಇದೆ ಎಂದು ನಟ ಚೇತನ್ ಕರೆಕೊಟ್ಟಿದ್ದಾರೆ. ಕಿತ್ತೂರಿಗೆ ಆಗಮಿಸಿದ ಅವರು ರಾಣಿ ಚೆನ್ನಮ್ಮಾಜಿ, ಅಮಟೂರು ಬಾಳಪ್ಪ ಹಾಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಕಿತ್ತೂರು ನೆಲಕ್ಕೆ ವಿಶೇಷವಾದ ಇತಿಹಾಸವಿದೆ. ಸ್ವಾತಂತ್ರ್ಯ ಇತಿಹಾಸದಲ್ಲಿ ಮಹತ್ವದ ಇತಿಹಾಸ ಸೃಷ್ಟಿಸಿದ ರಾಣಿ ಚೆನ್ನಮ್ಮಾಜಿಯವರ ಸ್ಥಳಕ್ಕೆ ಆಗಮಿಸಿದ್ದು ಖುಷಿ ತಂದಿದೆ ಎಂದಿದ್ದಾರೆ. ಇನ್ನು ಸಮಾನತೆ ಹೆಸರಲ್ಲಿ ಸಮಾಜದ ಕನಸು ಕಂಡಿರುವ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಸಮಾಜದಲ್ಲಿ ಬಿತ್ತಿ ಭವಿಷ್ಯದ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕಾಗಿದೆ ಎಂದಿದ್ದಾರೆ. ಇದು ರಾಜಕೀಯ ಅಧಿಕಾರದಿಂದ ಸಾಧ್ಯ. ಹೀಗಾಗಿ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ನ್ಯಾಯ, ಕಾನೂನು ಹಾಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕುವೆಂಪು ಆಶಯದ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನುಷ್ಠಾನಕ್ಕೆ ಮುಂದಾಗುವಂತೆ ಕರೆಕೊಟ್ಟಿದ್ದಾರೆ. ವೈಚಾರಿಕ ಚಿಂತನೆಗಳ ಮೂಲಕ ಈಗಾಗಲೇ ಬೆಳಗಾವಿ ಜಿಲ್ಲೆಯ 15 ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ನೀಡಿದ ನಟ ಚೇತನ ಸಮಾಜ ನಿರ್ಮಾಣ ಆಶಯದ ಸಮಾನ ಮನಸ್ಕರ ತಂಡ ಕಟ್ತಾ ಇದ್ದು, ಈ ನಿಟ್ಟಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವ ಮಹತ್ವದ ವಿಚಾರವನ್ನು ಮಂಡಿಸಿದ್ರು. ಸೇವಾ ಮನೋಭಾವನೆ ಹೊಂದಿರುವ ಆಸಕ್ತ ಅರ್ಹ ಅಭ್ಯರ್ಥಿಗಳನ್ನು ಗುರುತಿಸಿದ್ದಲ್ಲಿ 2028ರ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡುವುದಾಗಿ ಹೇಳಿದರು. ಈ ಹಿನ್ನೆಲೆ ರಾಜ್ಯದ 135 ವಿಧಾನಸಭಾ ಕ್ಷೇತ್ರಗಳನ್ನು ಸಂಚರಿಸಿದ್ದು ಒಂದು ಹಂತದ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಎಂದಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಉಪಜಾತಿ ಕಾಲಂನಲ್ಲಿ ಬೇಡ ಜಂಗಮ ಎಂದು ದಾಖಲಿಸುತ್ತಿರುವ ಬಗ್ಗೆ ವಿಷಯ ಪ್ರಸ್ತಾಪಿಸಿದ ದಲಿತ ಮುಖಂಡರು, ದಲಿತರ ಮೀಸಲಾತಿ ಕಿತ್ತುಕೊಳ್ಳುವ ಹುನ್ನಾರ ನಡೆದಿದೆ. ಹೀಗಾಗಿ ಸಮೀಕ್ಷೆ ಸಂದರ್ಭದಲ್ಲಿ ಬೇಡ ಜಂಗಮ ಉಪಜಾತಿ ದಾಖಲಿಸಲು ಜಾತಿ ಪ್ರಮಾಣ ಪತ್ರ ಕಡ್ಡಾಯಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲು ಚೇತನ ಅವರನ್ನ ಒತ್ತಾಯಿಸಲಾಗಿದೆ. ಯಾಕಂದ್ರೆ ಬೇಡ ಜನ್ಮದವರು ಸ್ವಾಮಿಗಳು, ಆ ಸ್ವಾಮಿಗಳ ಮಂದಿಗೆ ನಾವು ಪ್ರತಿಯೊಬ್ಬರು ಎಲ್ಲರ ಮನೆಗೆ ಅವರು ದಿನಾಗಿ ಬರ್ತಾರೆ, ಎಲ್ಲರ ಮಂದಿಗೆ ಪೂಜೆಗೆ ಬರ್ತಾರೆ. ಅಂಥವ್ರಿಗೆ ದಲಿತರಿಗೆ ಅವ್ರ SC ಸರ್ಟಿಫಿಕೇಟ್ ಅವ್ರಿಗೆ ಕೊಟ್ಟರೆ ನಾವು ಎಲ್ಲಿ ಹೋಗೋದು, ನಾವು ಎಲ್ಲಿ ಹೋಗೋದು? ದಲಿತರಿಂದ ಅವ್ರ ರಾಜ್ಯ ಅವರ ಅಪ್ಪನೇ ಕೊಟ್ಟೆ ಎಷ್ಟು ಅದರಲ್ಲೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಅದ್ರಲ್ಲಿ ಏನಾಗಿದೆ ಅಂದ್ರೆ AD ಅನ್ನೋ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಒಂದೇ ವಿಚಾರದಲ್ಲಿ ಒಂದಷ್ಟು ಅದು SC ಮಾತಿಗಾಗ್ಬೋದು, ಅಥವಾ ಯಾವುದೇ ಸಮುದಾಯ ಗುರುತಿಸಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಸ್ವಾಮಿಗಳ ಮಂದಿಗೆ ನಾವು ಕೊಡಬಾರ್ದಂತೆ ನಮ್ದೇ ಉದ್ದೇಶ ಇಲ್ಲ ಸರ್. ಈ ವಿಷಯವಾಗಿ ನಿನ್ನೆ ಸರ್ವೆ ಕೇಳಿದೆ. ಈಗ ನಾನ್ SC SC ಅಂತ ಇದೆ. ಈಗ ನಾನ್ SC ಅಂದ್ರೆ ದಾಖಲೆ ಬಿಡ್ತಾರೆ. SC ಅಂತಂದ್ರ ಅವ್ರದ್ದು ಏನ್ ಕಾಗದ ಪತ್ರ ನೋಡ್ಬೇಕಲ್ರಿ, ಅದನ್ನ ನೋಡ ಅಂತ ಇದಿಲ್ಲ ಅಂದ್ರೆ ಏನಿಲ್ಲ. ರೇಷನ್ ಕಾರ್ಡ್ ಸೆನ್ಸಸ್ ದೃಷ್ಟಿಯಿಂದ ನೋಡಿದಾಗ ಜಂಗಮ ಇದ್ರೂ ಕೂಡ SC ಅಂತೇಳಿ ಬೇಡ ಜಂಗಮ ಅಂತ ಬರೆಸ್ತೀನಿ, ಬಟ್ ನನ್ನ ಹತ್ರ ಬೇಡ ಜಂಗಮ ಪ್ರಮಾಣ ಪತ್ರ ಇರೋದಿಲ್ಲ. ಅವಾಗ ಅವ್ರು ಏನ್ ಎನ್ಯುಮರೇಟರ್ ಇರ್ತಾರಲ್ಲ, ಅವರು ಬೇಡ ಜಂಗಮ ಅಂತ ಬರ್ಕೊಳ್ಬೇಕಾಗ್ತೈತಿ. ಈಗ ಅವ್ರು ಹಂಗೆ ಬರ್ಕೊಳ್ಳೋದ್ರಿಂದ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ನಾಳೆ ಸೆನ್ಸಸ್ ದೃಷ್ಟಿಯಿಂದ ಬೇಡ ಜಂಗಮರ ಸಂಖ್ಯೆ ವೇರಿಯೇಷನ್ ಆಗುತ್ತೆ. ಅದಕ್ಕೆ ನಾವು ಅದನ್ನ ಈ ಸೆನ್ಸಸ್ ಇದ್ರಲ್ಲಿ ಇರೋದು ವಿತ್ ಸರ್ಟಿಫಿಕೇಟ್, ವಿತೌಟ್ ಸರ್ಟಿಫಿಕೇಟ್ ಅನ್ನೋ ರೀತಿಯಲ್ಲಿ ಏನೋ ಒಂದು ಮಾಡಿ ಅದನ್ನ ಒಂದು ರೇಂಜ್ ಅನ್ನೋದು ಕೊಟ್ರೆ ಅದು ಒಂದು ಕರೆಕ್ಟ್ ಆಗಿರುತ್ತೆ ಸರ್. ನೀವು ಹೇಳೋದು ನಿಜವಾದ ಬೇಡ ಜಂಗಮರು ಕೆಲವು ಕಡೆ ಇರೋದಿಲ್ಲ ಸರ್. ಎಲ್ಲಿ ಬೇಡ ಜಂಗಮರು ಇದ್ದಾರೋ ಅಲ್ಲಿ ಮಾಡ್ಲಿ, ನಮಗೆ ಬೇಡ ಜಂಗಮ ಅಂದ್ರೆ ಏನ್ರಿ? ಒಂದು ಬುಡದ ಜಂಗಮ. ಬೇಡ ಜಂಗಮ ಅವರು ಮನೆಗೆ ಹೋಗಿ ಜೋಳಿಗೆ ಹಾಕೊಂಡ ಏನು ಬೇಡ್ಬೋದಿಂತ ಅವ್ರಿಗೆ ಬೇಡ ಜಂಗಮ ಅಂತಾರೋ, ಅವ್ರಿಗೆ ಕಾನೂನು ಪ್ರಕಾರ ಕಬ್ಜಾ ಕಾನೂನು 20 ನಂಬರ್ ಐತಿ SC. ಆದ್ರೆ ಬೇಡ ಜಂಗಮ ಅಂತೇಳಿ ಅವರು ಬಡ್ಡೆಗಿಂದ ಬಂದಿರ್ಬೇಕು. ತಹಸೀಲ್ದಾರ್ ಆಗಲಿ ಅವ್ರಿಗೆ ಸಂಬಂಧಪಟ್ಟವ್ರು ಸರ್ಟಿಫಿಕೇಟ್ ಕೊಡ್ಬೇಕಾರ ಅವ್ರ ಬೇಡ ಜಂಗಮ ಹೌದು ಅಲ್ವೋ ಅನ್ನೋದನ್ನ ಆಜುಬಾಜು ಹೋಗಿ ಪರಿಶೀಲನೆ ಮಾಡ್ಕೊಂಡ ಅಲ್ಲೇನು ಜಗಕ್ಕೆ ಹೋಗ್ರಿ ಪರಿಶೀಲನೆ ಮಾಡಿ ಸ್ಥಾನಿಕ ಚೌಕಾಶಿ ಮಾಡ್ಕೊಂಡ ಹೌದು ಅವ್ರು ಡೈಲಿ ಬೆಳಿಗ್ಗೆ ಅದಕ್ಕಾರ ಜೋಳಿ ಹಾಕೊಂಡ್ ಹೋಗಿ 4 ಮನಿಗೆ ಭಿಕ್ಷಾ ಅವರು ಅಂತವ್ರು ಬೇಡ ಜಂಗಮ. ಈಗ ನಾವೆಲ್ಲರೂ ಹೋಗಿ 4 ಮನಿಗೆ ಭಿನ್ನಾಯ್ಕೆ ಹೋಗ್ತೇವಿ, ಆಮೇಲೆ ಎಲ್ಲಾರ ಮದುವೆ ಇದ್ದಾಗ ಇದು ಮಾಡಕ್ ಹೋಗಿ ಅವರೆಲ್ಲ ಬೇಡ ಜಂಗಮ. ಅವರು ಬೇಡ ಜಂಗಮ ಅಂತೇಳಿ ಅವ್ರ ಹಿರಿಯರ ಪುರಾತನ ಕಾಲದಿಂದ ಅವ್ರ 100 ವರ್ಷಗಳ ಹಿಂದಿಂದ ಅವ್ರ ಏನಾರ ಬೇಡ ಜಂಗಮ ಅಂತೇಳಿ ಅವ್ರ ದಾಖಲಾತಿಗಳಿದ್ರೆ ಅಂತವ್ರು ನಾವು ಬೇಡ ಜಂಗಮ ಸರ್ಟಿಫಿಕೇಟ್ SC ಕೊಡ್ಲಿಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ.
ದುರ್ಬಳಕೆ ಆಗಿದೆ ಆಗಿದೆ ಈಗ. ಆಗಿದೆ, ಅದಕ್ಕೆ ಮತ್ತೆ ಕರೆಕ್ಷನ್ ಈ ರೀತಿ ಇವಾಗ ಇದ್ರಲ್ಲಿ ಮಾಡ್ತಾ ಇದ್ದೀವಿ. ಈಗ ಬೇಡ ಜಂಗಮರಿಗೂ ಅದನ್ನು ಕೊಡೋದ್ರಿಂದ ಹೆಚ್ಚು ಸಂಖ್ಯೆಯ ಜಂಗಮರು ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಬಳಸ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೊಂದು ಏನಾದ್ರೂ ಈಗ ಇದ್ರ ಬಗ್ಗೆ ಸೋಸುವ ಪ್ರಕ್ರಿಯೆ ನಮ್ಮಲ್ಲಿ ಎಲ್ಲ ಸಂಬಳ ಬಂದಿಲ್ಲ. ನಾವೇ ನೋಡ್ರಿ, ನಾವು ಆದ್ರೆ ಏನೈತಿ, ನೀವು ಬೇಡ ಜಂಗಮ ಅನ್ನೋದು ಖಚಿತಪಡಿಸ್ರಿ. ನೀವು ಹಿರಿಯರ ಕಾಲದಿಂದ ಬಂದ ಸರ್ಟಿಫಿಕೇಟ್ ಕೊಡ್ರಿ. ಸರ್ವೆ ಮಾಡೋ, ಸಮೀಕ್ಷೆ ಮಾಡೋ ನೀತಿಗಳು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಬದಲಾಯಿಸೋ ಒಂದು ಮನಸ್ಥಿತಿ. ಅದು ಪಕ್ಕ ಪ್ರಾಮಾಣಿಕವಾಗಿ ಆಗ್ತಾ ಹೋಗೋದು, ಅದು ಎರಡು ಮಾತಿಲ್ಲ. ಈ ತರ ವ್ಯಕ್ತಿಗತ 1-2 ಏರುಪೇರು ಆಗೋ ಸಾಧ್ಯತೆಗಳು ಆಗದಿರಲಿ ನಾವು ನೋಡೋದು. ಸರ್, ಬೇಡ ಜಂಗಮರಿಗೆ ತಗೋತಾರ್ರಿ, ರಕ್ತ ಸಂಬಂಧ ಮಾಡಕ್ ಹೋಗ್ತಾರೇನ್ರು? ಹೆಂಗಡ್ ಮಾಡಕ್ ಹೋಗ್ತಾರ್ರಿ? ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.